ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಬ್ಯುಸಿ ಆ್ಯಂಡ್ ಹೆಲ್ದಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಸೊ ಎದ್ದಿರೋದೇ ಲೇಟಾಗಿತ್ತು, ಹಾಗಾಗಿ ಮೊದಲು ಕಿಚನಿಗೆ ಬಂದಿದ್ದೀನಿ. ಹಿಂದಿನ ದಿನ ಪ್ರಿಪ್ರೇಷನ್ ಅನ್ನೋದು ಕೂಡ ಏನೂ ಇರಲಿಲ್ಲ. ಏನು ತೋಚುತ್ತೆ ಅದನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿ. ಸೊ ಮೂಲಂಗಿ ಇದೆ, ರೊಟ್ಟಿ ಮೂಲಂಗಿ, ಹಾಗೆ ಸ್ವಲ್ಪ ಕಡಲೆಕಾಳಿದೆ, ಅದನ್ನೇ ಮಾಡ್ಕೊತಿದ್ದೀನಿ. ಇನ್ನು ಮಕ್ಕಳ ಸ್ನ್ಯಾಕ್ಸಿಗೆ ಸ್ವೀಟ್ ಪೊಟ್ಯಾಟೋನ ಬಾಯ್ಲಿಗೆ ಇಟ್ಟಿದ್ದೀನಿ. ಎಲ್ಲರೂ ಇಡ್ಲಿ, ದೋಸೆ, ರೈಸ್ ಐಟಮ್ ಅಂತ ಓಡ್ತಿದ್ದಾರೆ. ನಾನು ರೊಟ್ಟಿ ಪಲ್ಯ ಅಂತ ಓಡ್ತಿದ್ದೀನಿ. ಅದೇನೋ ಗೊತ್ತಿಲ್ಲ. ಕೆಲವೊಂದು ಸರಿ ನನಗೆ ಆಶ್ಚರ್ಯ ಆಗುತ್ತೆ, ಇದನ್ನು ಬಿಟ್ಟರೆ ಏನು ಮಾಡೋಕ್ಕಾಗ್ತಾ ಇಲ್ಲಲ್ಲ ನನಗೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ನಂಬಿಕೆ ಇದನ್ನು ತಿನ್ನೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋದು. ಸೊ ಖಂಡಿತ ಸ್ವಲ್ಪ ಬದಲಾವಣೆ ಬೇಕು, ಜೀವನದಲ್ಲಿ ಚೇಂಜ್ ಬೇಕು ಅನ್ನೋರು ರೊಟೀನ ಚೇಂಜ್ ಮಾಡ್ಕೊಂಡು ನೋಡಿ, ವಾವ್ ಅಂತ ಹೇಳ್ತೀರ. ಅಷ್ಟೊಂದು ಲೈಫಲ್ಲಿ ಬದಲಾವಣೆ ಆಗುತ್ತೆ, ಅಷ್ಟೊಂದು ಫಿಟ್ ಆಗಿರ್ಬೋದು. ಇದು ಎಷ್ಟು ಜನ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ 100% ಸತ್ಯ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೊಳ್ತಿದ್ದೀನಿ. ನಾನು ಚಿಕ್ಕವಳಿರ್ಬೇಕಾದ್ರೆ ಅಮ್ಮನ ಮನೆಯಲ್ಲಿ ಬಟ್ಟೆ ಒಗೆಯೋಕ್ಕಂತಲೇ ಅಗಸರಿ ಇರ್ತಾಯಿದ್ರು. ಹಬ್ಬ ಹುಣ್ಣಿಮೆ ಬಂದಿದೆ ಅಂದರೆ ಇರೋ ಬರೋ ಹಾಸಿಗೆ ಬಟ್ಟೆನೆಲ್ಲ ಅಗಸರಿಗೆ ಹಾಕ್ತಾಯಿದ್ರು ಅಮ್ಮ. ಅವ್ರಿಗೆ ವಯಸ್ಸಾಗಿತ್ತು, ಅವರೊಬ್ಬರೇ ಏನು ನೀರು ಎಳೆದು ಒಗಿತಾರೆ, ಅಲ್ಲಿ ಬಾವಿಯಿಂದನೇ ನೀರು ಎಳಿಬೇಕಾಗ್ತಾಯಿತ್ತು. ಸೊ ಅವ್ರ ಜೊತೆ ನಾನು ಹೋಗ್ತಾಯಿದ್ದೆ, ನೀರು ಎಳೆದಾಗ್ತಾಯಿದ್ದೆ, ಅವ್ರು ಹಿಂಡ್ಬೇಕಾದ್ರೆ ಹೆಲ್ಪ್ ಮಾಡ್ತಾಯಿದ್ದೆ. ಆವಾಗ ನನಗೆ ಇದನ್ನೆಲ್ಲ ನೋಡಿ ಕಲ್ತಿರೋದು. ಸೊ ಇವಾಗೆಲ್ಲ ಬ್ಲ್ಯಾಂಕೆಟ್ ಅದನ್ನು ನಾನೇ ಹಿಂಡ್ಕೊಳ್ತಿರ್ತೀನಿ. ಮಷಿನ್ಗೆ ತುಂಬ ಕಡಿಮೆ ಹಾಕೋದು. ಇದೆಲ್ಲ ತುಂಬ ಖುಷಿ ಅನಿಸುತ್ತೆ ಅವ್ರನ್ನ ನೋಡಿ ಕಲ್ತಿರೋದು ಇದು ನನಗೆ. ಇನ್ನು ಬೆಡ್ ಕವರೆಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ಸ್ವಲ್ಪ ಟೇಬಲ್ ಕವರೆಲ್ಲ ಚೇಂಜ್ ಮಾಡೋದಿತ್ತು, ಅದನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಹೆಲ್ದಿಯಾಗಿರುವಂಥ ಟಿಫನ್ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಖಂಡಿತ ಟ್ರೈ ಮಾಡಿ ನೋಡಿ. ಬರೀ ಅಕ್ಕಿ ದೋಸೆನೇ ತಿನ್ನಬೇಕು, ಇಡ್ಲಿ ತಿನ್ನಬೇಕು ಅಥವಾ ಪಡ್ಡು ತಿನ್ನಬೇಕು ಅಂತ ಏನೂ ಇಲ್ಲ. ಇದನ್ನು ಟ್ರೈ ಮಾಡಿ ನೋಡಿ, ಎಕ್ಸಲೆಂಟ್ ಬರುತ್ತೆ. ಯಾವುದಾದ್ರೂ ಒಂದು ಮೆಸರ್ಮೆಂಟ್ ಕಪ್ಲೆ ಹೆಸ್ರು ಕಾಳು, ಜೋಳ ಹಾಗೆ ಸಜ್ಜಿ ಮೂರನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ 2ರಿಂದ 3 ಸರಿ ತೊಳೆದ್ಬಿಟ್ಟು ಒಂದು 8 ಗಂಟೆ ನೆನೆಸಬೇಕು. ಚೆನ್ನಾಗಿ ನೆಂದ ಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಳ್ತಿದ್ದೀನಿ. ಮುಂಚೆನೇ ಒಂದು 10-15 ನಿಮಿಷ ಮುಂಚೆ ನೆನೆಸಿಟ್ಬಿಟ್ರೆ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಸ್ವಲ್ಪ ಗಟ್ಟಿ ಅವಲಕ್ಕಿ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಮುಂಚೆನೇ ನೆನೆಸ್ಕೊಳ್ತಿದ್ದೀನಿ. ಸೊ ಖಂಡಿತ ಟ್ರೈ ಮಾಡಿ ನೋಡಿ. ಹೆಲ್ದಿಯಾಗಿ ತಿನ್ನಬೇಕು ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿಯೊಂದು ಹೆಲ್ದಿಯಾಗಿರಬೇಕು. ಸೊ ಹಾಗಾಗಿ ದೋಸೆ, ಇಡ್ಲಿ, ಆಮೇಲೆ ಪಡ್ಡು ಏನಾದರೂ ಮಾಡ್ಕೊಳ್ಳಿ, ವೆಜಿಟೇಬಲ್ ಹಾಕ್ಕೊಂಡು ಸೂಪರಾಗಿ ಬರುತ್ತೆ. ಹಾಗೆ ಕೂಡ ಮಾಡ್ಕೋಬೋದು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಒಂದು ಸರಿ ಕೈಯಿಂದ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್.